ಬ್ಯಾಂಗ್ಳೂರ್ಲಿಂದ ಲೈಕ್ ಕರೆಸ್ಪಾಂಡಿಂಗಲ್ಲಿ ಮಾಡ್ತಾ ಇದ್ದೆ. ಓಕೆ. ಐ ಟಿಯಲ್ಲಿ ಹೆಂಗೋ ಕಂಪ್ಲೀಟ್ ಮಾಡಿಬಿಟ್ಟೆ. ಅದಾದಮೇಲೆ ಲೈಕ್ ಇಲ್ಲಿ ಬಂದುಬಿಟ್ಟು ಲೈಕ್ ಕ್ರಾಸ್ ಡ್ರೆಸ್ಸಿಂಗ್ ಮಾಡ್ಕೊತಾನೆ ಲೈಕ್ ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೆ. ಓಕೆ. ಅಂದರೆ ಅವಾಗ್ಲೂ ಬಾಯ್ ಆಗಿದ್ರಿ ಅಂದರೆ ಕ್ರಾಸ್ ಡ್ರೆಸ್ಸಿಂಗ್ ಅಂತಿಲ್ಲ ಅಂದರೆ ನನಗೆ ಯಾವಾಗ ನಾನು ಹುಡುಗಿ ಆಗಬೇಕು ಅಂತ ಬಿಟ್ಟಿತ್ತು ತಾನೇ ಅವಾಗೆಲ್ಲನೂ ಲೈಕ್ ಡ್ರೆಸ್ಸಿಂಗ್ ಮಾಡ್ಕೊಂಬಿಟ್ಟು ಹುಡುಗಿ ಆಗಿಬಿಡ್ತಾ ಇದ್ದೆ. ಲೈಕ್ ಹೊರ್ಗಡೆ ಹೋದಾಗ ಮಾತ್ರ ನಾನು ಒಂದು ಹುಡುಗ ಅನ್ನೋ ಥರ ತೋರಿಸ್ಕೊತಾ ಇದ್ದೆ. ನಿಮ್ಮ ಮನೇಲಿದ್ರೆ ಈ ಥರ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಂ, ಊರಲ್ಲಿದ್ದಾಗ? ನಿಮ್ದು ಹಳ್ಳಿ ಅನ್ಕೋತೀನಿ. ನಮ್ದು ಹಳ್ಳಿ ಲೈಕ್ ನನಗೆ ಹೇರ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಲೈಕ್ ತಲೆಯಲ್ಲೆಲ್ಲ ಹೇರ್ಸ್ ಬಿಟ್ಬಿಟ್ಟಿದೆ. ವಿತೌಟ್ ಆಪ್ರೇಷನ್ ಆಗ್ದಲೇ? ಹೌದು, ಏರ್ಸ್ ಎಲ್ಲ ಬಂದಿತ್ತು. ಹೇರ್ಸ್ ಎಲ್ಲ ಬಿಟ್ಬಿಟ್ಟಿದೆ. ಆವಾಗ ಲೈಕ್ ಊರಿಗೆ ಹೋಗ್ಬೇಕು ಅಂತಿಲ್ಲ ಅಂದರೆ ನಮ್ಮಮ್ಮ ಕೇಳ್ತದೆ, ಯಾಕೆ ಇದೆಲ್ಲ ಇಷ್ಟು ಉದ್ದ ಹೇರ್ಸ್ ಬಿಟ್ಟಿದ್ಯಾ ನೀನು, ಏನಕ್ಕೋಸ್ಕರ? ಅವಾಗೆಲ್ಲ ಅಮ್ಮ ಆ ಶೂಟಿಂಗ್ ಇದೆ ಈ ಶೂಟಿಂಗ್ ಇದೆ ಅಂತ ಬಿಟ್ಟು ಹೇಳ್ತದೆ. ಕಟ್ ಮಾಡಿಸ್ಬೇಕಲ್ಲ ನಮ್ಮ ಮನೇಲಿ, ನಾನು ಮಲಗೋದೇ ತಡ ಅಂತಬಿಟ್ಟು ಚಾಕು ತೊಗೊಂಬಿಟ್ಟು ನಿಂತ್ಕೊಂಡ್ಬಿಟ್ಟು ಕಟ್ ಮಾಡಿಸ್ಬೇಕು ಹೇರ್ಸ್ನ, ಯಾಕೆ ಇಷ್ಟು ಉದ್ದ ಬಿಟ್ಟೋದು? ಅದಕ್ಕೋಸ್ಕರನೇ ನಾನು ಹೋಗ್ತಾನೆ ಇರಲಿಲ್ಲ. ಓಕೆ, ಇವಾಗ 10th ಅಂದ್ರಲ್ಲ, 10th ಎಜುಕೇಷನ್ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಫೀಲಿಂಗ್ಸ್ ಚಿಕ್ಕದ್ರಿಂದಲೇ ಹುಡುಗಿರ ಜೊತೆನೇ ಬೆಳೀತಾ ಇದ್ದಿದ್ದು. ಆವಾಗ ನಿಮ್ಗೆ ಆಡ್ಕೊಳ್ಳೋರು ರೇಗ್ಸೋದು ಏನಿರ್ತಾ ಇರಲಿಲ್ವಾ? ನನ್ನ 10th ಒಂದು ಲವ್ ಸ್ಟೋರಿನೇ ಇದೆ. ಲವ್? ಓಕೆ. 7th ನನ್ನ ಲವ್ ಸ್ಟಾರ್ಟ್ ಆಗಿತ್ತು ಒಂದು ಹುಡುಗನ ಮೇಲೆ. ಲೈಕ್ ಹಂಗೆ ಹಿಂಗೆ ಮಾಡಿಬಿಟ್ಟು ಲೈಕ್ ತುಂಬ ಇದಾಗಿತ್ತು. ಲೈಕ್ ಹಂಗೆ ಮಾಡಿಬಿಟ್ಟು ಇಬ್ಬರದು ಬ್ರೇಕಪ್ ಆಯಿತು. ಲೈಕ್ ಅಲ್ಲ, ಅವನು ಇಷ್ಟಪಟ್ನಾ? ಹಾಂ, ಅವನು ನಿಮ್ಮ ಥರನೇನಾ? ಇಲ್ಲ, ಹುಡುಗನೇ. ಲೈಕ್ ಅವಾಗ ಏನು ಗೊತ್ತಾಗೋದು 7th ಓಕೆ. 7th ಅಲ್ವಾ? 7th ಬ್ರೇಕಪ್ಪು? 7th 8th ಏನೋ ಅದರಲ್ಲಿ ಬ್ರೇಕಪ್ ಆಯಿತು. ಅದಾದಮೇಲೆ ಮತ್ತೆ ನನಗೆ 10th ಲೈಕ್ ಸ್ಟಾರ್ಟಿಂಗಲ್ಲಿ ಲೈಕ್ ನನಗೆ ಒಂದು ಹುಡುಗನ ಲವ್ ಆಯಿತು. ಅವನಿಗೆ ಗೊತ್ತಿರಲಿಲ್ಲ ಲೈಕ್ ನಾನು ಈ ಥರ ಅಂತಬಿಟ್ಟು ಸುಮ್ಮನೆ ಫೋನ್ ಕಾಲಲ್ಲೇ ನಾನು ಹುಡುಗಿ ಥರನೇ ಮಾತಾಡ್ತಾ ಇದ್ದೆ, ಕೀಪ್ಯಾಡ್ ಫೋನ್ ಇಟ್ಕೊಂಡ್ಬಿಟ್ಟು. ಅವಾಗೇನು ವಾಟ್ಸಪ್ ಇರಲಿಲ್ಲ, ಏನಿರಲಿಲ್ಲ ತಾನೇ. ಸೊ ಓಕೆ, ನಾನು ನಿನ್ನ ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂದಿದ ತಕ್ಷಣ ನೀನೇನೋ ಒಂದು ಹೇಳ್ತಾ ಇದ್ದೆ. ಅವತ್ತಿನ ದಿನ ನಮ್ಮ ಅಕ್ಕ 4,000 ರೂಪಾಯಿ ಕೊಟ್ಬಿಟ್ಟು ಕಳಿಸಿದ ಪಾತ್ರ. ಅವತ್ತಿನ ದಿನ ಬಂದೋಳು. ಲೈಕ್ ಐ ಮಿಸ್ ಇವತ್ತುವರೆಗೂ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತ. ಯಾರು ಸತ್ರೂ ಹೋಗೋಕ್ಕಾಗಲ್ಲ, ಯಾರು ಬದುಕಿದ್ರೂ ಹೋಗೋಕ್ಕಾಗಲ್ಲ. ನೀನು ಹೆಂಗಿದೀಯಾ, ನೀನೇನು ಮಾಡ್ತಾಯಿದ್ದೀಯಾ, ನೀನು ಇವತ್ತು ಊಟ ಮಾಡ್ದ? ನಮ್ಮಮ್ಮಗೆ ನಾನು ಹೇಳ್ತಾನೆ ಇರ್ತೀನಿ, ಅವಾಗ ಹೋಗಿ ಮೆಸೇಜ್ ಮಾಡ್ತಾ ಇರ್ತೀನಿ, ಅಮ್ಮ ನಾನು ಇವತ್ತು ಇದಕ್ಕೆ ಎತ್ತಿದ್ದೀನಿ, ಅಮ್ಮ ನಾನು ಈ ಥರ ಮಾಡ್ತಾಯಿದ್ದೀನಿ, ಅಮ್ಮ ನಾನು ಆ ಶೋಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಒಂದು ಹೇಳೋದು, ನಮ್ಮ ಹೆಸ್ರೆಲ್ಲ ನಿನ್ನ ಮಣ್ಣಲ್ಲಿ ಆಗ್ಬಿಟ್ಟಿದ್ಯಾ, ಅದೆಲ್ಲ ತೊಗೊಂಬಿಟ್ಟು ನಾವೇನು ಮಾಡೋಣ? ಅವ್ರಿಗೆ ಒಂಥರ ಏನು ಗೊತ್ತಾ, ಲೈಕ್ ನಮ್ಮ ಮಾನ ಮರ್ಯಾದೆಗಿಂತ ಜಾಸ್ತಿ ದುಡ್ಡು ಬೇರೆ ಯಾವುದೂ ಇಲ್ಲ. ನೀನು ನಮ್ಮದ್ರಲ್ಲೇ ನಮ್ಮ ತಲೆ ತಗ್ಗಿಸ್ಬಿಟ್ಟಿದ್ಯಾ. ಎಷ್ಟೊಂದೆಲ್ಲ ನಮ್ಮಮ್ಮನ ನಾನು ಪ್ರತಿಯೊಂದೂ ನಮ್ಮ ಅಣ್ಣನ ಮೊಬೈಲ್ ಕಳಿಸ್ತಾ ಇರ್ತೇನೆ. ಅಣ್ಣ ಇವತ್ತು ನಾನು ಇದು ಮಾಡಿದ್ದೀನಿ, ಅಣ್ಣ ಇದು ಮಾಡಿದ್ದೀನಿ ಅಂತಬಿಟ್ಟು. ಅದೆಲ್ಲ ತೊಗೊಂಬಿಟ್ಟು ನಾವೇನು ಮಾಡೋಣ? ನಮ್ಮ ಮಾನ ಮರ್ಯಾದೆನೇ ನೀನು ಕಳೆದ ಬೆಲೆ ನಾವೇನು ಮಾಡೋಣ? ಓಕೆ, ನೀವು ಹೇಳ್ತೀರಾ ನಾನು ತಪ್ಪು ಮಾಡಿದ್ದೀನಿ ಅಂತ ಬಿಟ್ಟು, ಓಕೆ ನಾನು ತಪ್ಪು ಮಾಡಿದ್ದೀನಿ, ನಾನು ನಂಬ್ತೀನಿ, ಓಕೆನಾ?